ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ನಾವೆಷ್ಟು ಪುಣ್ಯವಂತರು. ಜಂಬೂದ್ವೀಪೆ ಭರತ ಖಂಡೆ ಆರ್ಯಾವರ್ತೆ ಭಾರತವರ್ಷೆ. ಒಂದು ಕಡೆ ಇರಾನ್, ಇರಾಕ್, ಗಾಜಾ, ಸಿರಿಯಾ ಪ್ರದೇಶಗಳಲ್ಲಿ ರಕ್ತದೋಕುಳಿ. ಇನ್ನೊಂದು ಕಡೆ ಭಾರತದಲ್ಲಿ ಹಬ್ಬಗಳ ಸಂಭ್ರಮ, ಬಣ್ಣಗಳ ಹಬ್ಬ, ಜೀವನದ ಉತ್ಸಾಹ. ಜಗತ್ತಿನ ಒಂದು ಭಾಗದಲ್ಲಿ ಜೀವ ಉಳಿಸಿಕೊಳ್ಳಲು ಹೋರಾಟ, ಮತ್ತೊಂದು ಭಾಗದಲ್ಲಿ ಜೀವನವನ್ನು ಆಚರಿಸುವ ಸಂಸ್ಕೃತಿ. ಇದು ಕೇವಲ ಭೌಗೋಳಿಕ ಅಂತರವಲ್ಲ, ಇದು ರಾಜಕೀಯ ವ್ಯವಸ್ಥೆಗಳ, ಇತಿಹಾಸದ ಮತ್ತು ಆಯ್ಕೆಗಳ ವ್ಯತ್ಯಾಸ. ನಮಸ್ಕಾರ. ಇಂದು ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಮತ್ತೆ ಉದ್ವಿಗ್ನತೆ ಗಟ್ಟಿಯಾಗುತ್ತಿದೆ. ಜಗತ್ತಿನ ಕಣ್ಣುಗಳು ಮತ್ತೊಮ್ಮೆ ಇರಾನ್ ಕಡೆ ತಿರುಗಿವೆ. ಈ ಡಾಕ್ಯುಮೆಂಟರಿಯಲ್ಲಿ ನಾವು ಇರಾನ್ನ ಇತಿಹಾಸದಿಂದ ಇಂದಿನ ಜಾಗತಿಕ ರಾಜಕೀಯದವರೆಗೆ ಅದರ ಸಂಪೂರ್ಣ ಪಯಣವನ್ನು ವಿಶ್ಲೇಷಿಸುತ್ತೇವೆ. ಪರ್ಷಿಯಾದ ಪ್ರಾಚೀನ ವೈಭವ. ಒಮ್ಮೆ ಇರಾನ್ ಪರ್ಷಿಯಾ ಎಂದು ಕರೆಯಲ್ಪಟ್ಟಿತ್ತು. ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಲ್ಲಿ ಸೈರಸ್ ದ ಗ್ರೇಟ್ ಸ್ಥಾಪಿಸಿದ ಪರ್ಷಿಯನ್ ಸಾಮ್ರಾಜ್ಯ 3 ಖಂಡಗಳಲ್ಲೂ ಆವರಿಸಿತ್ತು. ಆಡಳಿತ ವ್ಯವಸ್ಥೆ, ವ್ಯಾಪಾರ ಮಾರ್ಗಗಳು, ಧಾರ್ಮಿಕ ಸಹಿಷ್ಣುತೆ ಇವು ಪರ್ಷಿಯಾವನ್ನು ವಿಶ್ವಶಕ್ತಿಯನ್ನಾಗಿಸಿತು. ಅಲೆಕ್ಸಾಂಡರ್ ದಾಳಿಯ ನಂತರ ರಾಜಕೀಯ ಪ್ರಭಾವ ಕುಗ್ಗಿದರೂ ಪರ್ಷಿಯನ್ ಭಾಷೆ ಮತ್ತು ಸಂಸ್ಕೃತಿ ಉಳಿಯಿತು. ಈ ನೆಲ ತನ್ನ ಗುರುತನ್ನು ಕಾಪಾಡಿಕೊಂಡಿತು. ಇಸ್ಲಾಂ ಪ್ರವೇಶ ಮತ್ತು ಶಿಯಾ ಗುರುತು. 7ನೇ ಶತಮಾನದಲ್ಲಿ ಇಸ್ಲಾಂ ಇರಾನ್ ಪ್ರವೇಶಿಸಿತು. ಕಾಲಕ್ರಮೇಣ ಇಸ್ಲಾಮಿಕ್ ಆಡಳಿತ ಸ್ಥಾಪಿತವಾಯಿತು. 16ನೇ ಶತಮಾನದಲ್ಲಿ ಸಫವಿದ್ ವಂಶ ಶಿಯಾ ಇಸ್ಲಾಮನ್ನು ರಾಷ್ಟ್ರಧರ್ಮವನ್ನಾಗಿ ಘೋಷಿಸಿತು. ಇದೇ ಇಂದಿನ ಇರಾನ್ನ ಧಾರ್ಮಿಕ ರಾಜಕೀಯ ಸ್ವರೂಪಕ್ಕೆ ನೆಲೆ. ಇಂದು ಇರಾನ್ ಜನಸಂಖ್ಯೆಯ ಬಹುಪಾಲು ಶಿಯಾ ಮುಸ್ಲಿಮರು. ಸುನ್ನಿ, ಕ್ರೈಸ್ತ, ಯಹೂದಿ ಮತ್ತು ಝರೋಸ್ಟ್ರಿಯನ್ ಸಮುದಾಯಗಳು ಅಲ್ಪಸಂಖ್ಯಾತರು. ಧರ್ಮ ಮತ್ತು ರಾಜಕೀಯ ಇಲ್ಲಿ ಪರಸ್ಪರ ಜೋಡಿಸಿಕೊಂಡಿವೆ. ಶಾಹ್ ಯುಗ ಮತ್ತು 1979ರ ಕ್ರಾಂತಿ. 20ನೇ ಶತಮಾನದಲ್ಲಿ ಪೆಹಲವಿ ರಾಜವಂಶ ಆಡಳಿತ ನಡೆಸಿತು. ಮೊಹಮ್ಮದ್ ರೆಜಾ ಶಾ ಪಶ್ಚಿಮ ಮಾದರಿಯ ಆಧುನಿಕತೆ ತರಲು ಪ್ರಯತ್ನಿಸಿದರು. ಆದರೆ ರಾಜಕೀಯ ನಿಯಂತ್ರಣ ಮತ್ತು ಅಸಮಾಧಾನ ಹೆಚ್ಚಿತು. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಸಂಭವಿಸಿತು. In a coup against the pro-parliamentary faction. From then on, the country becomes a key ally in American Cold War. ಅಯತೋಲ್ಲಾ ರುಹೋಲ್ಲಾ ಖೋಮೇನಿ ನೇತೃತ್ವದಲ್ಲಿ ರಾಜತಂತ್ರ ಅಂತ್ಯಗೊಂಡಿತು. ಇರಾನ್ ಇಸ್ಲಾಮಿಕ್ ಗಣರಾಜ್ಯವಾಯಿತು. ಇದು ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಮಹತ್ವದ ತಿರುವು. ಇಂದಿನ ರಾಜಕೀಯ ವ್ಯವಸ್ಥೆ. ಇರಾನ್ ಒಂದು ವಿಶಿಷ್ಟ ವ್ಯವಸ್ಥೆ ಹೊಂದಿದೆ. ಸರ್ವೋಚ್ಚ ನಾಯಕ ದೇಶದ ಪರಮಾಧಿಕಾರಿ. ರಾಷ್ಟ್ರಪತಿ ಮತ್ತು ಸಂಸತ್ತು ಜನರಿಂದ ಆಯ್ಕೆಯಾಗುತ್ತಾರೆ. ಆದರೆ ಪ್ರಮುಖ ತೀರ್ಮಾನಗಳು ಧಾರ್ಮಿಕ ನೇತೃತ್ವದ ಮೇಲ್ವೀಕ್ಷಣೆಯಲ್ಲಿರುತ್ತವೆ. ನ್ಯಾಯಾಂಗ ಮತ್ತು ರಕ್ಷಣಾ ವ್ಯವಸ್ಥೆಯ ಮೇಲೂ ಸರ್ವೋಚ್ಚ ನೇತೃತ್ವದ ಪ್ರಭಾವ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಪ್ರಾದೇಶಿಕ ಉದ್ವಿಗ್ನತೆ. 1979ರಿಂದ ಅಮೆರಿಕ ಇರಾನ್ ಸಂಬಂಧ ಉದ್ವಿಗ್ನವಾಗಿದೆ. ಆರ್ಥಿಕ ನಿರ್ಬಂಧಗಳು, ಅಣು ಕಾರ್ಯಕ್ರಮದ ವಿವಾದ, ಪ್ರಾದೇಶಿಕ ಸಂಘರ್ಷಗಳು ಸಂಬಂಧವನ್ನು ಕಠಿಣಗೊಳಿಸಿವೆ. 2015ರ ಅಣು ಒಪ್ಪಂದ ಆಶಾಭಾವ ಮೂಡಿಸಿತು. ಆದರೆ ನಂತರದ ಬೆಳವಣಿಗೆಗಳಿಂದ ಅದು ಅಸ್ಥಿರವಾಯಿತು. ಇಸ್ರೇಲ್ ಜೊತೆಗಿನ ಉದ್ವಿಗ್ನತೆಯೂ ಕೂಡ ಹೆಚ್ಚುತ್ತಿದೆ. ಸಿರಿಯಾ ಮತ್ತು ಗಾಜಾ ಸಂಘರ್ಷಗಳಲ್ಲಿ ಇರಾನ್ ಪಾತ್ರದ ಬಗ್ಗೆ ಜಾಗತಿಕ ಚರ್ಚೆಯಿದೆ. ಡ್ರೋನ್ ದಾಳಿಗಳು, ಪ್ರತಿದಾಳಿಗಳು, ಗಡಿ ಉದ್ವಿಗ್ನತೆ, ಪ್ರದೇಶದಲ್ಲಿ ವ್ಯಾಪಕ ಯುದ್ಧದ ಭೀತಿ. ಹಾರ್ಮುಜ್ ಸಾಗರ ಮಾರ್ಗ ಮತ್ತು ಜಾಗತಿಕ ಅರ್ಥವ್ಯವಸ್ಥೆ. ಹಾರ್ಮುಜ್ ಸಾಗರ ಮಾರ್ಗ ಜಾಗತಿಕ ತೈಲ ಸರಬರಾಜಿನ ಪ್ರಮುಖ ದಾರಿ. ಈ ಮಾರ್ಗದಲ್ಲಿ ಉದ್ವಿಗ್ನತೆ ಉಂಟಾದರೆ ತೈಲ ಬೆಲೆಗಳು ಏರಿಳಿತಗೊಳ್ಳುತ್ತವೆ. ಜಾಗತಿಕ ಮಾರುಕಟ್ಟೆಗಳು ಅಸ್ಥಿರಗೊಳ್ಳುತ್ತವೆ. ಇರಾನ್ ಕೇವಲ ಪ್ರಾದೇಶಿಕ ಶಕ್ತಿಯಲ್ಲ, ಇದು ಜಾಗತಿಕ ಆರ್ಥಿಕ ಸಮತೋಲನದ ಒಂದು ಭಾಗ. ಅರ್ಥವ್ಯವಸ್ಥೆ ಮತ್ತು ಸಮಾಜ. ಇರಾನ್ ತೈಲ ಮತ್ತು ಪ್ರಕೃತಿ ಅನಿಲ ಸಂಪತ್ತಿನ ಮೇಲೆ ಅವಲಂಬಿತವಾಗಿದೆ. ಪೆಟ್ರೋಕೆಮಿಕಲ್, ಉಕ್ಕು, ವಾಹನೋದ್ಯಮ ಪ್ರಮುಖ ಕ್ಷೇತ್ರಗಳು. ಸ್ಯಾಫ್ರಾನ್ ಮತ್ತು ಪಿಸ್ತಾ ಉತ್ಪಾದನೆಯಲ್ಲಿ ಜಾಗತಿಕ ಸ್ಥಾನ. ಆದರೆ ನಿರ್ಬಂಧಗಳು, ನಿರುದ್ಯೋಗ ಸಾಮಾನ್ಯ ಜನರ ಜೀವನವನ್ನು ಕಠಿಣಗೊಳಿಸಿವೆ. ಯುವಜನತೆ ದೊಡ್ಡ ಪ್ರಮಾಣದಲ್ಲಿದೆ. ಅವರು ಉದ್ಯೋಗ ಮತ್ತು ಹೆಚ್ಚಿನ ಸ್ವಾತಂತ್ರ್ಯವನ್ನು ಬೇಡುತ್ತಿದ್ದಾರೆ. ಮಹಿಳೆಯರು ಮತ್ತು ಬದಲಾವಣೆಯ ಹಾದಿ. ಇರಾನ್ ಮಹಿಳೆಯರು ಶಿಕ್ಷಣದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಆದರೆ ಕಡ್ಡಾಯ ಹಿಜಾಬ್ ನಿಯಮಗಳು ಮತ್ತು ಸಾಮಾಜಿಕ ನಿಯಂತ್ರಣ ವಿವಾದಕ್ಕೆ ಕಾರಣವಾಗಿದೆ. ಮಹಿಳಾ ಹಕ್ಕುಗಳ ಕುರಿತ ಪ್ರತಿಭಟನೆಗಳು ಜಾಗತಿಕ ಚರ್ಚೆಗೆ ಕಾರಣವಾಗಿವೆ. ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ ನಿಯಂತ್ರಣವು ದೊಡ್ಡ ವಿಚಾರವಾಗಿದೆ. ರಾಜತಾಂತ್ರಿಕ ಪ್ರಯತ್ನಗಳು. ಉದ್ವಿಗ್ನತೆ ಇದ್ದರೂ ಮಾತುಕತೆಗಳ ಪ್ರಯತ್ನಗಳು ಮುಂದುವರಿಯುತ್ತಿವೆ. ಕೆಲವು ಅರಬ್ ರಾಷ್ಟ್ರಗಳೊಂದಿಗೆ ಸಂಬಂಧ ಸುಧಾರಿಸಲು ಪ್ರಯತ್ನಗಳು ನಡೆದಿವೆ. ಪ್ರಶ್ನೆ ಒಂದೇ: ಇರಾನ್ ಮತ್ತೊಮ್ಮೆ ಜಾಗತಿಕ ಸಂಘರ್ಷದ ಕೇಂದ್ರವಾಗಲಿದೆಯೇ?
ಅಥವಾ ಶಾಂತಿಯ ದಾರಿ ಕಂಡುಕೊಳ್ಳಲಿದೆಯೇ? ಅಂತಿಮವಾಗಿ ಹೇಳುವುದಾದರೆ, ಇರಾನ್ ಒಂದು ವಿರೋಧಾಭಾಸಗಳ ರಾಷ್ಟ್ರ. ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಪರಂಪರೆ, ಆಧುನಿಕ ಜಿಯೋಪೊಲಿಟಿಕಲ್ ಸಂಘರ್ಷಗಳ ಮಧ್ಯ ಸಿಲುಕಿರುವ ವರ್ತಮಾನ. ಇದರ ಭವಿಷ್ಯ ಕೇವಲ ಅದರ ಜನರಿಗಷ್ಟೇ ಸೀಮಿತವಲ್ಲ. ಜಗತ್ತಿನ ಇಂಧನ ಭದ್ರತೆ, ಅರ್ಥವ್ಯವಸ್ಥೆ ಮತ್ತು ಶಾಂತಿ ಎಲ್ಲವೂ ಅದರೊಂದಿಗೆ ಸಂಬಂಧಿಸಿದೆ. ಇದು ಇರಾನ್ನ ಕಥೆ, ಒಂದು ನಾಗರಿಕತೆಯ ಪಯಣ, ಒಂದು ಕ್ರಾಂತಿಯ ಪರಿಣಾಮ ಮತ್ತು ಜಾಗತಿಕ ರಾಜಕೀಯದ ಮಧ್ಯದಲ್ಲಿ ನಿಂತಿರುವ ಒಂದು ರಾಷ್ಟ್ರ. ನಾವು ಗಮನದಲ್ಲಿಟ್ಟುಕೊಂಡಿದ್ದೇವೆ. ನಮ್ಮ ಡಾಕ್ಯುಮೆಂಟರಿ ನಿಮಗೆ ಉಪಯುಕ್ತವೆಂದು ಅನಿಸಿದರೆ ದಯವಿಟ್ಟು ಜಾಗತಿಕ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಇಂಡಿಯಾ ಎಂದು ಹಂಚಿಕೊಳ್ಳಿ. ಈ ರೀತಿಯ ಆಳವಾದ ವಿಶ್ಲೇಷಣಾತ್ಮಕ ರಿಪೋರ್ಟ್ಗಳನ್ನು ನಿರಂತರವಾಗಿ ತಲುಪಿಸಲು ನಿಮ್ಮ ಬೆಂಬಲ ಅತ್ಯಂತ ಮುಖ್ಯ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಸಂಶೋಧನಾ ಪ್ರಯತ್ನಗಳಿಗೆ ದೊಡ್ಡ ಬೆಂಬಲ. ಇದು ಜಾಗತಿಕ ನ್ಯೂಸ್, ಜನರ ಧ್ವನಿ, ನೆಲದ ನಿಜಸ್ಥಿತಿ. ಧನ್ಯವಾದಗಳು.